ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ಥರ್ಸ್ಡೇ, ಇದು ವೆಡ್ನೆಸ್ಡೇ ವಿಡಿಯೋ, ಅಂದರೆ ಎಪಿಸೋಡ್ 6. ಬಟ್ ನಾನು ಇದನ್ನು ಹಾಕೋದಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಸೊ ನಾನಿವತ್ತು ವರಮಹಾಲಕ್ಷ್ಮಿಗೆ ಒಂದಿಷ್ಟು ಸಿಹಿ ತಿನಿಸುಗಳನ್ನ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿದ. ಫಸ್ಟು ನಾನು ರವೆ ಉಂಡೆ ಮಾಡಬೇಕಂತ ಹೇಳಿಬಿಟ್ಟು 2 ಲೋಟ ರವೆನ ಹಾಕಿ ತುಪ್ಪನ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ. ಅದ್ರ ಜೊತೆಗೆ ನಾನು ಪಾಕ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ. ಅದು ಒಂದೇಳೆ ಪಾಕ ಕೂಡ ಬಂದಿದೆ ಆಲ್ರೆಡಿ. ಈ ಹುರಿದಿರೋ ಅಂತಹ ರವೆಗೆ ನಾನು ಏಲಕ್ಕಿ ಪುಡಿ, ತುಂಬ ಸಣ್ಣದಾಗಿ ಜಜ್ಜಿರೋ ಅಂತಹ ಏಲಕ್ಕಿ ಪುಡಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದೆರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಾಡಿರುವಂತಹ ಪಾಕನ ರವೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 2 ಲೋಟ ರವೆಗೆ 1.25 ಲೋಟ ಸಕ್ಕರೆನ ನಾನು ತೊಗೊಂಡಿದ್ದೀನಿ. ಆ ಪಾಕ ಮಾಡುವಾಗಲೂ ಅಷ್ಟೇ, ಒಂದೆಳೆ ಪಾಕನೇ ತುಂಬ ಚೆನ್ನಾಗಿ ಬರೋದು. ಅದಕ್ಕಿಂತ ಜಾಸ್ತಿ ಗಟ್ಟಿ ಆದರೆ ಉಂಡೆಗಳು ಕೂಡ ಗಟ್ಟಿ ಆಗುತ್ತೆ. ನೀವು ಆ ಪಾಕ ಮಾಡುವಾಗ ಕರೆಕ್ಟಾಗಿ ಚೆಕ್ ಮಾಡಿ, ಒಂದೆಳೆ ಪಾಕ ಬಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿಬಿಡಿ. ಇದು ತುಂಬ ಬಿಸಿ ಇರೋದ್ರಿಂದ ನಾನು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ನಾನು ಉಂಡೆ ಕಟ್ಟೋದಕ್ಕೆ ನಾನು ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪನ ಕೈಗೆ ನೀಟಾಗಿ ಹಚ್ಕೊಂಡ್ಬಿಟ್ಟು 2 ಕೈಗೆ ಉಂಡೆಗಳನ್ನ ಮಾಡ್ತಾಯಿದ್ದೀನಿ ನಾನು. ತುಂಬಾ ಬಿಸಿ ಇದೆ ಇದು ಉಂಡೆ, ಕೈಯಲ್ಲಿ ಮುಟ್ಟಕ್ಕೆ ಕೂಡ ಆಗ್ತಾಯಿಲ್ಲ. ಒಂದು ಕೈಲಿ ಆಗದೆ ಇರೋದಕ್ಕೆ ನೋಡಿ ನಾನು 2 ಕೈ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಬಿಸಿ ಇದೆ. ಇದೇ ರೀತಿ ನಾನು ಮಿಕ್ಕ ಉಂಡೆಗಳನ್ನು ಬೇಗ ಬೇಗ ಮಾಡಬೇಕಂತೇಳಿ ನಾನು ನನ್ನ ತಂಗಿ ಇಬ್ಬರು ಸೇರಿಬಿಟ್ಟು ಮಾಡಿದ್ವಿ. ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು, ಇಲ್ಲ ಅಂದರೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿದ್ದೀವಿ. ನೋಡಿ ಈ ರೀತಿ ಬಂದಿದೆ. ಆ ಕಟ್ಟಿ ಆದಮೇಲೆ ನಾವು ಒಂದು ಬಾಕ್ಸಿಗೆ ಹಾಕಿ ಗಾಳಿಗೆ ಬಿಟ್ಟಿದ್ದೀವಿ ತಣ್ಣಗಾಗಲಿ ಅಂತ. ಇದನ್ನು ಮಾಡೋದಕ್ಕೂ ಮುಂಚೆ ನಾನು ಆಲ್ರೆಡಿ ಚಿಗಣಿ ಮತ್ತು ತಂಬಿಟ್ಟು ಜೊತೆಗೆ ಈ ಉಂಡೆ, ಇದು ಶೇಂಗಾ ಉಂಡೆ. ಈ ಶೇಂಗಾ ಉಂಡೆನ ನಾನು ಆಲ್ರೆಡಿ ಮಾಡಿದ್ದೆ. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಲಡ್ಡು ಕೂಡ ಮಾಡೋಣ, ಲಾಡು ಉಂಡೆ ಅಂತ ಹೇಳಿಬಿಟ್ಟು 2 ಲೋಟ ಕಡಲೆ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟಾಗಿ ಏನಾದರೂ ಇದ್ದರೆ ಅದೆಲ್ಲ ಒಡಿಬೇಕು ಅಂತ ಹೇಳ್ಬಿಟ್ಟು ನಾನು ಉಪ್ಪು ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ನೀಟಾಗಿ ಬೀಟ್ ಮಾಡ್ತಾಯಿದ್ದೀನಿ. ಡ್ರೈ ಹಿಟ್ಟನ್ನೇ, ಎಲ್ಲೂ ಕೂಡ ಗಂಟು ಥರ ಕಾಣಬಾರ್ದು ಅಂತ ಹೇಳಿ. ಗಂಟಾದರೆ ಬೇಗ ಒಡೆಯೋದಿಲ್ಲ ಅಂತ. ಹಾಗೆ ನೀರು ಕೂಡ ಅಷ್ಟೇ, ಇದನ್ನು ಒಂದೇ ಸರಿ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಈಗ ಮಿಕ್ಸ್ ಮಾಡುವಾಗ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಸಣ್ಣ ಸಣ್ಣದಾಗಿ ಗಂಟುಗಳು ಕಾಣುತ್ತೆ. ಆಗಿರುವಾಗ ನಾವು ತುಂಬ ಜಾಸ್ತಿ ಹಾಕಿ ತೆಳ್ಳಗೆ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಬಾರ್ದು, ಅಂದರೆ ಬೀಟ್ ಮಾಡಬಾರ್ದು. ಈ ಹದದಲ್ಲಿ ಇಟ್ಕೊಂಡು ನಾವು ಬೀಟ್ ಮಾಡಿದರೆ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ಸೊ ನಾವು ಬೀಟ್ ಮಾಡೋವರೆಗೂ ನಾವು ಕೇಕ್ ಮಾಡ್ತೀವಲ್ಲ ಬ್ಯಾಟರ್, ಆ ಹದದಲ್ಲಿ ಇರಬೇಕಿದು. ಆಗ ಒಂದು ಗಂಟು ಇಲ್ದಾಗೆ ನೀಟಾಗಿ ಒಡೆದೋಗಿರುತ್ತೆ. ಕಾಣಿಸ್ತಿದೆಯಲ್ಲ, ಇದರಲ್ಲಿ ಒಂದು ಗಂಟು ಕೂಡ ಕಾಣಿಸ್ತಿಲ್ಲ. ಇವಾಗ ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇದೆ ನನಗೆ, ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಗಟ್ಟಿಯಾಗಿದೆ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಹಾಕಿ ನಾನು ಒಂದು ಸಾಂಬಾರ್ದು ಸೌಟು ತೊಗೊಂಡು ತೋರಿಸ್ತಾ ಇದ್ದೀನಿ ಯಾವ ಹದದಲ್ಲಿದೆ ಹಿಟ್ಟು ಅಂತ ಹೇಳಿಬಿಟ್ಟು. ಕಾಣಿಸ್ತಿದೆಯಲ್ಲ, ಈ ಹದದಲ್ಲಿ ಇರಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ದಕ್ಕೆ ನಾನು ಇನ್ನೂ ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಂಬಾರು ಸೌಟಲ್ಲಿ ಇದೆಯಲ್ಲ, ಅದು ನಾವು ಫುಲ್ ಹಾಕಿ ಖಾಲಿ ಮಾಡಿದ ಮೇಲೆ ಈ ರೀತಿ ಕಾಣಬೇಕು. ಅದು ವೈಟ್ ಥರ ಕಾಣಬೇಕು ಸಾಂಬಾರು ಸೌಟು. ಈಗ ಕಾಣಿಸ್ತಿದೆಯಲ್ಲ, ಹೀಗೆ ಕಂಡ್ರೆ ಆ ಬ್ಯಾಟರ್ ಕರೆಕ್ಟಾಗಿದೆ, ಸರಿಯಾಗಿದೆ ಅಂತ. ಆಲ್ರೆಡಿ ನಾನು ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ನಾನು ಚೆಕ್ ಮಾಡಿದೆ, ಹಾಕ್ಬಿಟ್ಟು ಕಾದಿದೆ ಆಲ್ರೆಡಿ. ಸೊ ಲಡ್ಡು ಮಾಡುವಂತಹ
ಒಂದು ಸೌಟನ್ನ ತಗೊಂಡು ನಾನು ಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ಮಾಲ್ ಬಾಲ್ ಥರ ಕಾಣಿಸ್ತಾ ಇದೆ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬಂತು. ಕೆಳಗಡೆ ಹೋಗಿ ತಳಕ್ಕೆ ಕೂತಿಲ್ಲ. ಇದಕ್ಕೆ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ನಾವು ಎಣ್ಣೆನ ನೀಟಾಗಿ ಕಾಯಿಸಿರಬೇಕು. ಮೀಡಿಯಮ್ ಉರಿಯಲ್ಲಿ ಇಡಬಾರ್ದು, ಜಾಸ್ತಿ ಇಟ್ಟಿರಬೇಕು. ಅದಕ್ಕೆ ಚೆನ್ನಾಗಿ ಕಾದಿರಬೇಕು. ನಾವು ಪೂರಿ ಮಾಡುವಾಗ ಹೇಗೆ ಕಾದಿರುತ್ತಲ್ಲ ಅದೇ ರೀತಿ ಇದಕ್ಕೂ ಕೂಡ ನೀಟಾಗಿ ಕಾಯಿಸ್ಕೋಬೇಕು. ಇಲ್ಲಾಂದರೆ ಈ ರೀತಿ ಉಂಡೆಗಳು ಅರಳೋದಿಲ್ಲ. ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ತುಂಬ ಹೊತ್ತು ಬಿಡೋ ಹಾಗಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಆಗೋದಿಲ್ಲ ಉಂಡೆ. ಇದು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ನಾವು ತೆಗೆದ್ರೆ ಸಾಕು. ನಾನು ಆಲ್ರೆಡಿ ಎಲ್ಲ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೇ ರೀತಿ ಸೆಕೆಂಡ್ ಟೈಮ್ ಕೂಡ ನಾನು ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಉಂಡೆ ಥರ ಎಲ್ಲೂ ಕೂಡ ಗಂಟಾಗಲಿ ಉದ್ದುದ್ದ ಬೀಳೋದಾಗಲಿ ಎಲ್ಲೂ ಬಿದ್ದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಒಂದು 2 ಮಿನಿಟ್ಸ್ ಬಿಟ್ಟುಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ನಾನು. ಈ ರೀತಿ ಎರಡೆರಡು ಇದ್ದರೆ ಬೇಗ ಆಗುತ್ತೆ. ಒಂದರಲ್ಲೇ ನಾವು ಮಾಡೋಕ್ಕೋದ್ರೆ ಮಿಕ್ಕಿರೋ ಎಲ್ಲ ಲಾಡುಗಳು ಗಟ್ಟಿಯಾಗ್ತವೆ. ನೋಡಿ ಇಷ್ಟಾಗಿದೆ. ಇದು ನನ್ನ 2 ಲೋಟಕ್ಕೆ ಇಷ್ಟಾಗಿದೆ. ಪಕ್ಕದಲ್ಲಿ ಕೂಡ ನಾನು ಒಂದು ಜಾರ್ನ ಇಟ್ಬಿಟ್ಟು ಅದಕ್ಕೆ ಕೂಡ ನಾನು ಹಾಕಿದ್ದೀನಿ. ಅದನ್ನು ಬಂದುಬಿಟ್ಟು ಉಂಡೆ ಕಟ್ಟಲಿಕ್ಕೆ ಈಸಿ ಆಗಲಿ, ಅದು ನಮಗೆ ಕಟ್ಟುವಾಗ ಕರೆಕ್ಟಾಗಿ ಬರುತ್ತೆ. ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬೇಕು ಅಂದರೆ ನಾವು ಒಂದಿಷ್ಟು ಲಾಡನ್ನು ತೆಗೆದ್ಬಿಟ್ಟು ಡ್ರೈ ಆಗಿ ಮಿಕ್ಸರ್ಗೆ ಹಾಕಬೇಕು. ನೋಡಿ ಇದು ಪಾಕ ಬಂದಿದೆ. ಇದಕ್ಕೂ ಕೂಡ ಒಂದೆಳೆ ಪಾಕ ಕಾಣಿಸ್ತಿದೆಯಲ್ಲ, ಇಷ್ಟೇ ಬರಬೇಕು. ಇದಕ್ಕಿಂತ ಜಾಸ್ತಿ ಬಂದ್ರೂ ಚೆನ್ನಾಗಾಗಲ್ಲ. ಇದಕ್ಕಿಂತ ಪಾಕ ಬರ್ದೇನೆ, ಒಂದೆಳೆ ಪಾಕ ಕೂಡ ಬರ್ದೇನೆ ಮಾಡಿದರೂ ಕೂಡ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಅದು ನೀರು ಥರನೇ ಇರುತ್ತೆ. ಅದಕ್ಕೆ ಪಾಕ ಮಾತ್ರ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು ನೀವು. ಇದನ್ನು ನೋಡಿ, ಇದಕ್ಕೂ ಕೂಡ ನಾನು 2 ಗ್ಲಾಸ್ ಹಿಟ್ಟಿಗೆ ನಾನು 1/4 ಲೋಟ ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ದ್ರಾಕ್ಷಿ ತಿನ್ನೋದಿಲ್ಲ, ಸೊ ಅದಕ್ಕೆ ಕ್ಯಾಶ್ಯೂ ಮಾತ್ರ ಹಾಕ್ತಾಯಿದ್ದೀನಿ ನಾನು. ಇದಕ್ಕೂ ಕೂಡ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಇದೆರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಜಾರಿಗೆ ಹಾಕಿದ್ನಲ್ಲ ಅದನ್ನು ನೀಟಾಗಿ ರುಬ್ಬಿದ್ದೀನಿ. ನೋಡಿ ಈ ರೀತಿ ಡ್ರೈ ಪೌಡ್ರ್ ಥರ ಆಗುತ್ತೆ. ಇದನ್ನು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಉಂಡೆ ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ಒಡೆಯೋದಿಲ್ಲ, ಬಿಚ್ಚು ಹೋಗೋದಿಲ್ಲ, ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದಿಷ್ಟು ಉಂಡೆಗಳನ್ನ ತೆಗೆದು ಈ ರೀತಿ ಮಾಡಿರ್ತೀನಿ. ಈಗ ನಾನು ನನ್ನ ತಂಗಿ ಇಬ್ಬರು ಸೇರಿಬಿಟ್ಟು ಕಟ್ತಾಯಿದ್ದೀವಿ. ಇದನ್ನು ನಾವು ಪಾಕ ಹಾಕಿದ ತಕ್ಷಣ ಕಟ್ಟಬಾರ್ದು. ಇದನ್ನು ಒಂದು 10 to 20 ಮಿನಿಟ್ಸ್ ನಾವು ಒಂದು ತಟ್ಟೆನ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ಅದು ಆ ಪಾಕನ ಹೀರ್ಕೋಬೇಕು. ಹೀರ್ಕೊಂಡ್ಮೇಲೆ ಮಾತ್ರ ಕಟ್ಟಕ್ಕೆ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀಟಾಗಿ 2 ಕೈಯಲ್ಲಿ ಕಟ್ಟಿದರೆ ಇನ್ನೂ ದೊಡ್ಡಕ್ಕೆ ಬರುತ್ತೆ. ನಾವು ಒಂದೇ ಕೈ ಯೂಸ್ ಮಾಡಿರೋದ್ರಿಂದ ನಮ್ಮ ಕೈ ಒಳಗೆ, ನಮ್ಮ ಕೈ ಮುಷ್ಟಿ ಒಳಗೆ ಎಷ್ಟು ಬರುತ್ತೆ ಅಷ್ಟು ನಾವು ಟ್ರೈ ಮಾಡಿದ್ದೀವಿ. ಚಿಕ್ಕದೇ ಇರಲಿ ಅಂತ ಹೇಳಿಬಿಟ್ಟು ಎಲ್ಲ ಕಟ್ಟಿ ಆಯಿತು. ಇಷ್ಟಕ್ಕೆ ಆಲ್ಮೋಸ್ಟ್ 23 ಉಂಡೆಗಳಾಯಿತು. ಅಲ್ಲಿ ತಟ್ಟೆಯಲ್ಲಿ ಕಾಣಿಸ್ತಿದೆಯಲ್ಲ, 2 ಲೋಟಕ್ಕೆ 23ಇಂದ 25 ಆಗುತ್ತೆ. ನಾನು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, ಒಂದು 3 ಉಂಡೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.